ಬರ್ತೀನಿ ಅಂತ ಫೋನ್ ಮಾಡಿದ್ರು ಅವರು. ಯಾರೇ? ಅದೇ ಅವ್ವ, ಇವರು ಹೆಣ್ಣು ನೋಡಕ್ ಬಂದಿದ್ರಲ್ಲ, ಅವ್ರ ಮನೆಯವ್ರು. ಮದುವೆ ಬೇಡ ಅಂತ ಹೇಳೈತಲ್ಲ, ಮತ್ತೇನಂತ ಅವ್ರದ್ದು? ಅದನ್ನೇ ಯಾಕೆ ಬೇಡ ಅಂದ್ರಿ, ಏನು ಕಾರಣ? ನಾನು ಸ್ವಲ್ಪ ಮಾತಾಡ್ಬೇಕು ನಿಮ್ಮ ಅವನಪ್ಪರ ಕಡೆ, ಹೇಳುವ ಅವ್ರಿಗೆ ಬರ್ತೇವೆ ಇವತ್ತು ಅಂತೇಳಿ, ಈಗ ಬಿಡ್ತೇವೆ ಮನಿ ಅಂತ ಹೇಳಿ ಹಚ್ಚಿದ್ರಿ. ಈಗ ನಾನು ಎಷ್ಟು ಹೇಳಿದೆ, ಸುಮ್ನೆ ಒಂದು ಆಗು ಕಲ್ಯಾಣ ಕಾರ್ಯಕ್ಕೆ ಕಲ್ ಹಾಕೋರ್ ಬಾಳ ಮಂದಿ, ಬ್ಯಾಡ ಸುಮ್ನಿರು, ಏನು ಹೇಳಕ್ ಹೋಗ್ಬೇಡ, ಇದು ನಿಧಾನವಾಗಿ ವಿಚಾರಿಸಿ ಮಾತಾಡಿ ಬಗೆಹರ್ಸೋಣ ಅಂತೇಳಿ ಬಿಸಿ ಬಿಸಿ ಫೋನ್ ಮಾಡಿ ಬೇಡ ಈ ಸಂಬಂಧ ಅಂತ ಹೇಳಿದ್ರಿ. ತಾಯಿ ಮಗಳನ್ನಕ್ಕೆ ತಾಯಿದೆ ಎಲ್ಲ ಕುಣಿತ ಬೇಡ ಅಂತ ಹೇಳಿದ್ರಿ. ಬರ್ತಾರ ಈಗ ಅದೇನ್ ಮಾತಾಡ್ತೀರಿ ಮಾತಾಡ್ರಿ. ಅಲ್ಲ ನಿಮ್ದೊಳ ಕತೆ ಆತ್ ಬಿಡ. ಅಲ್ರಿ ನನ್ನ ಮಗಳರಿ ಈಕಿ, ನನಗೆ ಅಷ್ಟು ಇದೇ ಇರಂಗಿಲ್ಲನ? ಅಯ್ಯೋ ದೇವ್ರೆ, ಅಲ್ರಿ ಈಗ ನನ್ನ ಮಗಳೇನು ಹಂಗ ಮತ್ತೆ ಅಷ್ಟು ಸುದ್ದಿ ಕಿವಿಗೆ ಬಿದ್ಮೇಲೆ ಹಂಗ ಕೊಟ್ಟು ಮದುವೆ ಮಾಡ್ಲೇನ? ಏನಾರ ಮುಂದೆ ಹೆಚ್ಚು ಕಮ್ಮಿ ಆದ್ರೆ ನೋಡೋರು ನಾವೇ. ಹೆಚ್ಚು ಕಮ್ಮಿ ಏನೂ ಆಗುದಿಲ್ಲ ಅಂತ ನಂಗೆ ಗೊತ್ತಿತ್ತು. ಅವತ್ ಬಂದಿದ್ಲಲ್ಲ ಹೆಣ್ಮಗಳು ಮಾತಾಡಕತ್ತಿದ್ಲ, ಅವತ್ತು ನಾನು ಆಮೇಲೆ ಬಂದಿದ್ ನೋಡಿಲ್ಲ ಬಿಡು. ಆಮೇಲೆ ಫಸ್ಟ್ ಬಂದಿದ್ಲಲ್ಲ ಆ ಹೆಣ್ಮಗಳು ಮಕ್ಕ ನೋಡಿದ್ದಿ ನೀನು, ಬರೀ 400 ಬೀರ್ಸೋದಳಕಿ. ಆಕೇನ್ ಸಾಧಾರಣ ಇಲ್ಲಕಿ. ಗೊತ್ತು, ಆಕಿ ಯಾಕೋ ನನಗೆ ಅನಿಸ್ತೈತಿ ಏನೋ ಆಕಿಗೆ ಇಷ್ಟ ಇಲ್ಲ ಮೈದ್ನನ್ ಲಗ್ನ ಆಗುದು, ಅದಕ್ಕೆ ಬಂದ್ ಇಲ್ಲಿ ಇಷ್ಟೆಲ್ಲ ಹೇಳಾಳ. ಅಷ್ಟು ಮೈದ್ನ ಒಳ್ಳೇದೇ ವಯಸ್ಸಾಗಿದ್ರೆ ಆಕೆ ಯಾಕೆ ಇಲ್ಲಿ ಬಂದ್ ಇದನ್ನೆಲ್ಲ ಹೇಳ್ತಿದ್ಲು. ನಿನ್ ತಲೆಯಾಗ ಅಷ್ಟು ಹೋಗೋದ್ ಬೇಡ. ಯಾಕ ಒಂದ್ ಹುಡುಗಿ ಜೀವನ ಹಾಳಾಗಬಾರ್ದು ಅಂತಾನು ಹೇಳಿರ್ಬೋದಲ್ಲ. ಆಕೇನ್ ನನಗೇನ್ 400 ಬೀಸ್ ಅಂತ ಅನ್ಸಿಲ್ಲಪ್ಪ, ಚಲೋ ಅಂತೇಳಿ ಅನ್ಸ ನೋಡ್ರಿ. ಒಬ್ಬ ಮನುಷ್ಯನ್ ಮಕ್ಕ ನೋಡಿದ್ರೆ ಇವ್ ಹಿಂಗ ಅಂತ ಹೇಳ್ಬೋದು. ನೀ ಅಂತಿ ನಂಗೆ ಚಲೋ ಅನ್ಸಿದ್ಲ ಅಂತ. ಏನ್ ನಿನ್ಗೇನು ಹಾಲು ತುಪ್ಪ ತಿನ್ಸಿದ್ಲ ನಾಕಿ? ಸುಮ್ನಿರ. ಮತ್ತೆ ನಿಮ್ಗೇನ್ ಇಸ ಕುಡ್ಸಿದ್ಲ ಮತ್ತೆ? ಅಪ್ಪ ನೀವು ನನ್ನ ವಿಚಾರಕ್ಕೆ ಯಾಕೆ ಹಿಂಗೆ ಜಗಳ ಮಾಡತ್ತೀರಿ? ಸ್ವಲ್ಪ ನಿಧಾನವಾಗಿರ್ರಿ. ನಂಗೆ ಗೊತ್ತೈತಿ ಏನು ಮಾಡ್ಬೇಕಂತೇಳಿ. ಅವ್ರು ಬರಲಿ, ಅದು ಏನು ಮಾತಾಡ್ತಾರೆ ನೋಡೋಣ. ಯಾಕೆ ನಾವ್ಯಾಕೆ ಮುಚ್ಚಿಟ್ಕೋಬೇಕು ಅನ್ನತ್ತೀನಿ ನಾನು. ಅವ್ರು ಬರಲಿ, ಏನು ಕಾರಣ ಅಂತ ಕೇಳಲಿ. ಇಂತಿಂಥದ್ದು ಕಾರಣ ಐತಿ, ಹಿಂಗೈತಿ, ಅದಕ್ಕೆ ನಮ್ಗೆ ಬೇಡ ಅಂತ ಹೇಳ್ಬಿಟ್ರೆ ಅದ್ ನೇರವಾಗಿ. ಅಂತ ಕೆಲಸ ಮಾಡ್ಗಿಡಿ ಮತ್ತೆ. ಆಕೆ ಹೇಳೋಗಿದ್ ನೆನಪೈತೆ ಇಲ್ಲ? ಯಾರಿಗೂ ಹೇಳ್ಬೇಡವಾ, ಏನು ಇದು ಮಾಡಕ್ ಹೋಗ್ಬೇಡ, ಮತ್ತು ನಮ್ಮ ಮನ್ಯಾಗ ಗೊತ್ತಾದ್ರೆ ನನಗೆ ವಿರುದ್ಧ ಜಗಳ ತೆಗಿತಾರ, ನೀವು ಒಟ್ಟ ಹೇಳಕ್ ಹೋಗ್ಬೇಡವಾ ಅಂತೇಳಿ ಅಂದ್ಲ ಇಲ್ಲ ಅವತ್ತಕ್ಕೆ. ಅವ್ರು ಅಂತಾರ ಅಂತೇಳಿ ನಾವು ಅದನ್ನ ಮಾಡಕ್ ಆಗಂಗಿಲ್ಲ. ಈಗ ಅವ್ರು ಬಂದು ಕೇಳ್ದ ನಾವು ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ನಮ್ದೇ ತಪ್ಪಂತ ಆಕತಿಲ್ಲ. ನೀ ಸುಮ್ಮನಿರವ. ನನಗೆ ಅವ್ರು ಹಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರೆ ನಾ ಅದನ್ನೇ ಮಾಡ್ತೀನಿ ಅಂತ ನೀ ಅನ್ಬೇಡ. ನನಗೆ ಏನು ತಿಳಿತೈತೆ ನಾ ಅದನ್ನ ಮಾಡ್ತೀನಿ. ಈಗ ಅವ್ರು ಬಂದು ಹೇಳೋಗಿದ್ದಂತ್ರು ನಿಜ ಹೌದಾ, ನಾ ಅದನ್ನ ಹೇಳ್ತೀನಿ, ಅದ್ರಾಗೇನು ತಪ್ಪೈತಿ? ಬಂದ್ರು ಆಯ್ತವ. ಬರ್ರಿ ಅಕ್ಕ, ಬರ್ರಿ ಒಳಗೆ ಕುಂದ್ರ, ಬರ್ರಿ ಅಕ್ಕರ, ಬರ್ರಿ ಗೌಡ್ರು ಕುಂದ್ರ, ಬರ್ರಿ. ನೀವು ಕುಂದ್ರಿ, ನಾವು ಕುಂತ ನೀವು ನಿಂತ್ರ ನಮಗೂ ಒಂಥರ ಆಕೈತಿ. ಇರ್ಲಿ ನಾನು ಒಳಗೆ ಇಷ್ಟೊತ್ತನ ಮಕ್ಕೊಂಡಿದ್ದೆ. ಹಿಂಗ ನನ್ನ ಮಗಳು ಫೋನ್ ಬಂದೈತಿ ಅನ್ಲಲ್ಲ, ಅದಕ್ಕೆ ಎದ್ದು ಬಂದೆ ನೋಡ್ರಿ. ಚಾ ಕುಡಿತೀರ್ರಿ? ಕಾಪಿ ತರ್ಲಿರಿ? ಚಾ ಕಾಪಿ ಏನು ಬ್ಯಾಡ ನೋಡುವ. ಈಗ ನಮ್ಮನೆ ನಾಷ್ಟ ಮಾಡ್ಕೊಂಡು ಚಾ ಕುಡಿದು ಹೊಡ್ತುಂಬ ಈಗ ಬಸ್ ಹತ್ತೇವಿ. ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಏಟತ್ತವ, ಅರ್ಧ ತಾಸಿನ ಬಸ್. ಹೌದಿಲ್ಲ? ಏನು ಬೇಡ, ನಾವೀಗ ಮೊದಲು ಮಾತಾಡಕಂತ ಬಂದೇವಿ, ಅದನ್ನು ಮುಗಿಸಿ ನೋಡೋಣಂತ ಚಾ ಕಾಪಿ. ಹೇಳ್ರಿ. ಅಲ್ಲ ಆದರೂ ಎಲ್ಲ ನಾನು ಹೇಳಿ ಮುಗಿಸಿದ್ವಲ್ರಿ ಫೋನ್ನಾಗ. ಅಲ್ವ ನೀವು ಹೇಳ್ತೀರಿ, ಈಗ ನಾವು ಸುಮ್ಮನೆ ಆಗ್ಬೇಕಲ್ಲ, ಹೌದಿಲ್ಲ? ಈಗ ನಾವು ಇಲ್ಲಿಂದ ಕನ್ನೆ ನೋಡ್ಕೊಂಡು ಹೋದ್ಮೇಲೆ ನಮಗೆ ಮನ್ಸಿಗೆ ಬಂದೈತಿ, ಅವ್ರಿಗೆ ಮನ್ಸಿಗೆ ಬಂದೈತೆ ಅಂತೇಳಿ ನಾವು ಹೇಳಿದ್ವಿ ಯಾರು ಕೇಳೋದವ್ರಿಗೆ. ಊರಾಗ ನಾವೆಲ್ಲ ಮಾತಾಗಿತ್ರಿ. ಈಗ ಮದುವೆ ನಿಂತು ಬೇಡ ಅಂತ ನೀವು ಹೇಳಕತ್ತೀರಿ. ನಾಳೆ ಅವ್ರು ಕೇಳ್ತಾರೆ ಯಾಕೆ ಬೇಡ ಆತು, ಯಾಕೆ ಮದುವೆ ಹೊರಗಡೆ ಆತು ಅಂತ ಕೇಳ್ತಾರೆ. ಅವ್ರಿಗೆ ನಾವು ಕಾರಣ ಹೇಳ್ಬೇಕಾಕತ್ತಲ್ರಿ. ಸುಮ್ಮನೆ ಅವ್ರು ಅಲ್ಲಂದ್ರು ಅಂದ್ರೆ ಏನು ತಿಳ್ಕೊಬೇಕ್ರಿ ಅವ್ರ? ಈಗ ನಮ್ಗೆ ಏನು ತಿಳ್ಕೊಬೇಕಂತ ಗೊತ್ತಾಗೋಲ್ತೆ, ಇನ್ನು ಅವ್ರು ಏನು ತಿಳ್ಕೊತಾರೆ, ಹೌದಿಲ್ರಿ? ಅಂದಂಗೆ ಏನಿಲ್ರಿಪ್ಪ, ನಾವೇನು ನಿಮ್ಮ ಕೂಟ ಏನು ಗುದ್ದಾಡಕ್ಕೆ ಬಂದಿಲ್ಲ, ಜಗಳ ಮಾಡಕ್ಕೆ ಬಂದಿಲ್ಲ. ನಿಮ್ಮ ಮಗಳು ಕೊಡಲ್ಲ ಅಂತ ಅಂದ್ರಿ, ಮುಗೀತು. ನಾವೇನು ಕೊಟ್ಟತೀರ್ರಿ ಅಂತನೂ ಅನ್ನಂಗಿಲ್ಲ. ಏನು ನಿಮ್ಮ ಮಗಳಿಗೆ ಬೇರೆ ಹುಡುಗ ಸಿಗಂಗಿಲ್ಲ ಅಂತೇನಿಲ್ಲ, ನಮ್ಮ ಮಗಳಿಗೆ ನಮ್ಮ ಮಗ್ಗ ಇದು ಬೇರೆ ಕನ್ಯೆ ಸಿಗಂಗಿಲ್ಲ ಅಂತ ಏನಿಲ್ಲ, ಹೌದಿಲ್ರಿ? ನಮ್ಮ ತಮ್ಮಗೂ ರಗಡ್ ಕನ್ಯೆ, ನಿಮ್ಮ ಮಗಳಿಗೆ ರಗಡ ಗಂಡ. ಏನು ನಮ್ಗೇನು ಕೊಟ್ಟೇ ತೀರ್ರಿ ಅಂತೇನು ಕಾಲಿಡಿ ಅಂತ ಅವಶ್ಯಕತೆನೂ ಇಲ್ಲ. ಆದರೂ ಕೇಳಾಕಂದು ಒಂದು ಪದ್ಧತಿದ ಮಾತು, ಮತ್ತು ಅರ್ಧ ಮಾಡಿ ಹೋಗೋದು ಬೇಡ ಅಂತ ಬಂದೇನೆ ಅಷ್ಟೇ, ಮತ್ತೇನೂ ಇಲ್ಲ. ಏನು ಯಾವ ಕಾರಣ ರೀ? ಎದ್ರ ಸಂಬಂಧ ಬಲ್ಲಂದ್ರಿ? ಅಲ್ಲ ಅದೆಲ್ಲ ಯಾಕೆ ತಗೋರಿ, ಯಾಕಂದ್ರೆ ನಮ್ಗೆ ಯಾಕೋ ಒಂದು ಸ್ವಲ್ಪ ಮನ್ಸಿಗೆ ಬರಲಿಲ್ಲ, ಹಂಗಾಗಿ ಬೇಡ ಅಂದ್ವಿ. ಅಲ್ಲ ಮತ್ತೆ ನೀವು ಅವತ್ತು ಇದ್ರಿಗೆ ಮನ್ಸಿಗೆ ಬಂತು ಅಂದ್ರಲ್ಲ? ನೋಡ್ವಾ, ನಾನು ಇದ್ದಿದ್ದು ನೇರ ಕೇಳ್ತೀನಿ. ಹುಡುಗನ ಬಗ್ಗೆ ಯಾರು ಏನಾರ ಹೇಳ್ಯಾರ? ಬೇಕಾದ್ರೆ ಊರಾಗ ಬಂದು 10 ಮಂದಿ ವಿಚಾರಿಸು. ಹುಡುಗ ಹಿಂಗ ಅಂತ ಯಾರ ಅನ್ಲಿ, ಏನ ನಿನ್ನ ಕಾಲ್ ತೊಳೆದಲ್ಲೇ ನೀರು ಕುಡಿತೀನಿ ನಾನು. ಸಾಕನ? ಇದಕ್ಕಿಂತ ಇನ್ನೇನಾರ ಹೇಳ್ಬೇಕನ? ಅದು ಸುಮ್ಮನಿರ್ರಿ, ನಿಮಗೆ ಗೊತ್ತಾಗಲ್ಲ. ಹಂಗಾರ ಯಾರ ಏನ ಹೇಳ್ಯಾರ ಅಂತ ಆತ. ಮತ್ತೇನಿಲ್ರಿ, ಹಂಗೆ ಇರ್ತಾರಲ್ರಿ, ಏನಾರ ಒಂದು ಕಲ್ಯಾಣ ಕಾರ್ಯ ಆಗೋದಕ್ಕೆ ಕಲ್ಲು ಹಾಕೋರು ಬಲ್ ಮಂದಿ ಇರ್ತಾರಲ್ರಿ, ಹಂಗೊಂದು ಸುದ್ದಿ ಅಷ್ಟೇ. ಸ್ವಲ್ಪ ಈಕಿ ಮನಸ್ಸು ಅಳಕ್ ಬೇಡ ಅಂತೇಳಿ. ನಮಗೇನಿಲ್ರಿಪ್ಪ, ನಾವು ನೋಡ್ರಿ, ನನಗೊಂದು ಸಲ ಮನ್ಸಿಗೆ ಬಂದು ಈ ಮನುಷ್ಯ ಹಿಂಗ ಅಂತ ನಾನು ಅನ್ಕೊಂಡೆ. ಆ ಮನುಷ್ಯನ ಬಗ್ಗೆ ಭಗವಂತ ಬಂದು ಹಿಂಗ ಅಂತ ಹೇಳಿದ್ರು ನಾನು ನಂಬೋದಿಲ್ಲ. ನನ್ನ ತಲೆಯಾಗ ಹಂಗ್ರಿ, ಮಕ್ಕ ನೋಡತ್ಲೆ ಮಳೆ ಹಾಕ್ಬಿಡ್ತಾನೆ, ಇವ್ ಹೆಂಗದಾನ ಅಂತೇಳಿ. ಏನ್ರಿ
ನೀವು ನೋಡ್ರಿ ಯಾಕಾರ ನೀವು ಹೆಂಗದಿರಿ ಅಂತ ಗೊತ್ತು. ಅವ್ರಿಗೆ ನನ್ನ ಮಕ್ಕ ನೋಡತ್ಲೆ ನನಗೆ ಹೆಂಗಂದ್ರ ನನ್ನ ಮನಸ್ಸಿಗೆ ಏನ್ ಅನಿಸ್ತೈತಿ ಅಂದ್ರ ಹೌದಪ್ಪ ಇವ ಚಲೋ ಅದಾರ ಇವ್ರು ಚಲೋ ಅದ ಮಾತಾಡೋ ನಡವಳಿಕೆ ಒಳಗ ಗೊತ್ತು ಮಾಡ್ಕೊಂಡ್ಬಿಡ್ತೇನ್ರಿ. ಹಂಗಂತ ನಾ ಏನ್ ದೇವ್ರ ಅಂತ ಹೇಳುದಿಲ್ಲ. ಅದು ಒಬ್ರಿಗೆ ಒಂದ್ ಕಲಾ ಇರ್ತೈತ್ರಿ. ಅದ್ ನನಗೈತಿ, ಇದಕ್ಕೆ ಅರ್ತಿಲ್ರಿ ಇದಕ್ಕೆ ನನ್ನ ಹೆಂಡತಿಗೆ. ಇದು ಯಾರು ಏನ್ ಹೇಳ್ತಾರ ಅದನ್ನ ನಂಬ್ತತಿ, ಯಾರು ಏನ್ ಹೇಳ್ತಾರ ಅದನ್ನ ಕೇಳ್ತಾಳಕಿ. ಸುಮ್ಮನೆ ಇರ್ತೀರೇನು ಒಟ್ಟೆ? ಅಲ್ಲ ಅವ್ರ ಮುಂದೆ ನನ್ ಬೇಯಾಕತ್ತೀರಲ್ಲ ನೀವು. ನನ್ಗೆ ಕಿವಿಗೆ ಬಿದ್ದಿದ್ದು ಹೇಳಾಕತ್ತೀನಿ. ಏನೋ ಒಂದು ಸಮಾಧಾನ ಇಲ್ಲ. ಯಾಕೆ ಬೇಕು? ಹೆಣ್ಣು ಹತ್ತರ ಸಂಕಟ ನಿಮಗೆ, ನಾವು ತಾಯಿ ಸಂಕಟನ ಬೇರೆ ಇರ್ತೈತಿ. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಸುಮ್ಮನಿರ್ರಿ. ಅಲ್ರಿ ಯಾಕಾರ ನೀವೇ ಹೇಳ್ರಿ, ಒಂದು ಹೊತ್ತು ಅಡಿಗೆ ಮಾಡಿ ಕಾಯಿಪಲ್ಲೆ ಪಲ್ಯ ಮಾಡ್ಕೊಂಡು ತಿನ್ನು ಕಾಯಿಪಲ್ಯನ ಅಷ್ಟು ಹುಡುಕ್ಯಾಡಿ ಅಷ್ಟು ಇದು ಮಾಡಿ ಒಬ್ಬಿಟ್ಟು ಇನ್ನೊಬ್ಬವನ ಕಡೆ ನೋಡಿ ಎಳೆವ ಬಲ್ತಾವ ಎಲ್ಲ ನೋಡಿ ಪ್ರತಿಯೊಂದು ಕೆಟ್ಟಾವ ಚಲೋವ ಅಂತೇಳಿ ಬರೇ ಒಂದು ಹೊತ್ತು ಪಲ್ಯ ಮಾಡ್ಕೊಂಡು ತಿಂದೋಗಿ ಮೂಳ ಅದಕ್ಕಷ್ಟು ಹುಡುಕ್ತೀವಿ. ಇನ್ನು ಜೀವನ ಪೂರ್ತಿ ಬಾಳೆ ಮಾಡೋ ಹುಡುಗ, ನಮ್ಮನಿಗೆ ಬರುವ ಅಳಿಯ, ನನ್ನ ಮಗಳಿಗೆ ಗಂಡ, ನಾವು ಒಂಚೂರು ಇಂದ ಮುಂದೆ ಮಾಡಿದ್ರೆ ತಪ್ಪೇನೈತ್ರಿ? ನೋಡ್ರಿ ಅಕ್ಕಾರ, ತಪ್ಪೇನೂ ಇಲ್ಲ. ತಪ್ಪು ಏನೂ ಇಲ್ರಿ. ನನಗೂ ಒಂದು ಹೆಣ್ಣೈತಿ, ನಾನು ನಾಳೆ ಮದುವೆ ಮಾಡ್ಬೇಕಂದ್ರೆ 10 ರೂಪಾಯಿ ವಿಚಾರಿಸ್ತೀನಿ. ಎಲ್ಲ ಸರಿ ತಪ್ಪು ನೋಡ್ತೀನಿ. ಹುಡುಗ ಹೆಂಗದಾನ, ಹುಡುಗನ ಮನೆಯವ್ರು ಹೆಂಗದಾರ ಎಲ್ಲ ನೋಡೇ ಕೊಡೋದ್ರಿ. ಹಂಗ ಮಾತ್ರ ಕೊಡೋದಿಲ್ಲ ಏನ್ರಿ ಅಕ್ಕಾರ? ನೀವು ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ತಪ್ಪಂತ ನಾ ಬಂದೇನಿ, ನಿಮ್ಗೇನೋ ಅನ್ಬೇಕಂತ ಬಂದೇನಿ, ಏನೂ ಇಲ್ಲ. ನನಗೆ ಕಾರಣ ಬೇಕಾಗೈತೆ ಅಷ್ಟೇ, ಮತ್ತೇನೂ ಇಲ್ಲ. ಕಾರಣ ಇಷ್ಟೇ. ನಿನಗೆ ಯಾಕೆ ಬೇಕು ಮಾತುಕತೆ? ದೊಡ್ಡವ್ರು ಮಾತಾಡೋ ಹೊತ್ನ್ಯಾಗ ನಡಿ ಒಳಗ ಮಾತಾಡ್ಲಿ ಬಿಡ್ರಿ, ಅದಕ್ಕೇನಂತ. ನೀ ಸ್ವಲ್ಪ ಸುಮ್ಮನಿರವ. ನನಗೆ ಹಾಗೆಲ್ಲ ಮುಚ್ಚಿಟ್ಕೊಂಡಿರೋ ಅಷ್ಟು ಅಭ್ಯಾಸ ನನಗಿಲ್ಲ. ಅವ್ರು ಕೇಳ್ತಾ ಇದಾರಿಲ್ಲ ಅಷ್ಟು ಕಾರಣ ಏನು ಅಂತೇಳಿ. ನೀವಿಬ್ರು ತಪ್ಪಿಕಸ್ತು ಜಗದಾಗ ನಿಲ್ಲಕ್ಕೆ ನನಗೆ ಅವಕಾಶ ಕೊಡೋದಿಲ್ಲ ನಾನು. ಏನು ಸ್ವಲ್ಪ ತಡಿಬಿ. ನಾನೇನು ಅವರೇ ನನ್ನ ಗಲ್ಲಿಗೆ ಏರ್ಸಲ್ಲ, ಇದ್ದಿದ್ದು ಹೇಳ್ತೀನಿ. ಈಗ ಮಾತಾಡ್ಬಾರ್ದ ನಾನು? ಒಂದು ನಿಮಿಷ ತಡಿ. ಭಾಳ ನನ್ನ ಮನ್ಸಿಗೆ ಇಷ್ಟ ಆಯ್ತು ನೋಡವ. ಹಿಂಗೆ ನೀರೇ ಇರ್ಬೇಕು ಮನುಷ್ಯ ಯಾವಾಗಲೂ. ಹೇಳುವ ಏನಾಯ್ತು? ಏನಿಲ್ರಿ, ಅವತ್ತೇನಾಯ್ತು ಗೊತ್ತೇನ್ರಿ? ನೀವು ಹೋದ್ಮೇಲೆ ಆಗ ಮಧ್ಯಾಹ್ನ ಮೇಲೆ ನಿಮ್ಮ ಜೊತೆಗೊಬ್ರು ಬಂದಿದ್ರಲ್ರಿ, ಅದೇ ಇವರ ಅತ್ತಿಗೆಮ್ಮರ. ಹಾಂ ಅವ್ರು ಬಂದು ಹೇಳಿದ್ರಿ, ಹುಡುಗ ಸರಿ ಇಲ್ಲ, ಹುಡುಗ ಹೇಳ್ಬೇಕಂದ್ರೆ ಕುಡಿತಾನ, ಹೆಂಗಸರ್ದು ಸ್ವಲ್ಪ ಚಟ ಐತಿ, ಊರಾಗೇನಂತ ಒಳ್ಳೆ ಹೆಸರಿಲ್ಲ, ಸುಮ್ಮನೆ ಎಲ್ಲ ಮುಚ್ಚಿಟ್ಟು ಮದುವೆ ಮಾಡಾಕತ್ತೇವಿ. ಹಂಗಿದ್ರೆ ನಿಮ್ಮ ಮಗಳು, ನಿಮಗೊಬ್ರು ಮಗಳದಾರ ಅಂತ ನೀವು ಹೇಳಿದ್ರಲ್ಲ, ಆ ಮಗಳನ್ನ ಕೊಡ್ಬೋದಿತ್ತು, ಆದ್ರೆ ಅಕ್ಕಿನ ಕೊಡಾಕತ್ತಿಲ್ಲ. ಮತ್ತೆ ಹೊರಗಿಂದ ಯಾಕೆ ನೋಡಾಕತ್ತಾರ ಹೇಳ್ರಿ? ಇಂಥ ಕಾರಣ ಇರ್ತಾವು. ಅವ್ರೇನು ಒಂದೆರಡಲ್ಲ ಬಿಡ್ರಿ ಹೇಳಿದ್ದು. ಸುಮ್ಮನೆ ಅವೆಲ್ಲ ಮತ್ತೆ ಹೇಳ್ಕೊಂತೊಂಟ್ರೆ ಭಾಳ ಆಗ್ತೈತಿ. ನೀವೇನು ಹೋಗಿ ಜಗಳ ತಕೊಂಡು ನಿಲ್ಬೇಡ್ರಿ. ಮತ್ತಲ್ಲೇ ಇಷ್ಟೆಲ್ಲ ಹೇಳಿದ್ರಲ್ಲ, ನಮಗೂ ಅದು ಯಾಕೋ ಒಂಥರ ನಮ್ಮವ್ವರಿಗೆ ಇದೇನಪ್ಪ ಹಿಂಗೆ ಹೇಳಾಕತ್ತಾರ ಇವ್ರು ಅನಿಸ್ತೀನಿ. ಅವರು ಮದ್ವಿನೇ ಬೇಡ ಅಂತ ಅಂದ್ರಿ. ದುಡಿತಾರ ಕರೆ, ದುಡ್ದಿದ್ದು ಯಾವುದು ಕೈಗತ್ತಲ್ಲ, ನಮ್ಮ ಮನೆಯರೇ ನೋಡ್ಕೋಬೇಕು ಎಲ್ಲ ಸಂಸಾರನು ಅಂತೇಳಿ ಹೇಳಿದ್ರಿ. ಅಕ್ಕ ನೋಡ್ದೇನ ಎಂಥ ಕೆಲಸ ಮಾಡ್ಯಾರ ನೋಡಿದೇನ? ಅಲ್ಲ ಆಕಿ ಆತಿಗೆ ಮಂತ್ರ ಬಿಡು ಹೊರಗಿಂದ ಬಂದಕ್ಕೆ. ನಮ್ಮ ಅಣ್ಣನೂ ನನಗೆ ಹಿಂಗೆ ಮಾಡಿ ಮೋಸ ಮಾಡ್ಬಿಟ್ನಲ್ಲಕ್ಕ. ಈ ರೀತಿ ಕುದಿಗೆ ಕೊಯ್ತಾನಂತ ನಾನು ಅಂದ್ಕೊಂಡಿದ್ದಿಲ್ಲ ಬಿಡು. ಅಲ್ಲಕ್ಕ, ನನ್ನ ಮದ್ವೆ ಆಗಬಾರ್ದು ಅಂತ ಇಷ್ಟೆಲ್ಲ ಪ್ರಯತ್ನ ಪಡಾಕತ್ತಾರ ಇವ್ರಂಗಾರ. ಅಲ್ಲ ಏನ್ ಹೇಳಕತ್ತೀರಿ ನೀವು? ನಾವು ಈ ಮುಂಚೆ ಎಷ್ಟು ಕನ್ಯೆ ನೋಡಿದ್ರು ಮೊದಲು ಹೂ ಅಂದಿರ್ತಿದ್ರಿ. ಆಮೇಲೆ ಇದಕ್ಕಿದ್ದಂಗೆ ಬಂದು ನಮ್ಮ ಮನ್ಸಿಗೆ ಬಂದಿಲ್ರಿ, ಬ್ಯಾಡ್ರಿ ಯಾಕೋ ನಮ್ಗೆ ಏನೋ ಒಂಥರ ಇದು ಅನ್ಸಕತ್ತೈತ್ರಿ ಅಂತ ಮದ್ವೆ 3 ಕಡೆ ಮಾಡಿಬಿಡ್ತಿದ್ರಿ. ನಾವು ಏನಿದು ಹಿಂಗೆ ಯಾಕೆ ಆಕತಿ ಅಂತೇಳಿ ನಮ್ಮ ತಲೆಯಾಗ್ರಿ. ನಾವು ಏನ ಬಿಡು ಅವ್ರಿಗೆ ಇಷ್ಟ ಇಲ್ಲನ ಅನ್ಕೊಂಡು ಸುಮ್ಮನಾಗೋದು. ನೋಡಿದ್ರೆ ಒಳಗೊಳಗ ಇಷ್ಟೆಲ್ಲ ಆಗೈತಿ ನೋಡ್ರಿ, ಇಷ್ಟೆಲ್ಲ ಆಗೈತಿ. ಹೋ ಅಂದ್ರೆ ಸುಮಾರು ಈ ತರ ನಿಮ್ಗೆ ಕ್ಯಾನ್ಸಲ್ ಆಗ್ಯಾವು. ನೀವೆಲ್ಲಿ ಹೋಗಿ ಈ ತರ ಕಾರಣ ಕೇಳಲಿಲ್ಲನ್ರಿ? ಕಾರಣ ಕೇಳೋದು ಅಂತಂದ್ರೆ ಒಂದು ಕೆಲಸ ಆತ್ರಿ. ನಾನು ಏನಂತ ಹುಡುಗಿ ನನಗೆ ಈಕೆ ಇಷ್ಟ, ನನಗೆ ಈಕೆ ಬೇಕೇ ಬೇಕಕ್ಕ ಅಂತೇಳಿ ಹೋಗಿ ಯಾವಾಗೂ ನಮ್ಮ ಅಕ್ಕನ ಹತ್ರ ನಾನು ಡಿಮ್ಯಾಂಡ್ ಮಾಡಲಿಲ್ಲ. ಹಾಗಾಗಿ ಆಕಿನೂ ಸುಮ್ಮನಾದ್ಲು, ಮತ್ತು ನಿಂಗೂ ಇಷ್ಟ ಇಲ್ಲ ಅಂತೀವಿ ಹೋಗ್ಲಿ ಬಿಡು ಅಂತೇಳಿ. ಆದರೆ ನಾ ಇದ್ದಿದ್ದು ಹೇಳ್ತೇನಲ್ಲ, ನಿಮ್ಮ ಮಗಳು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿಬಿಟ್ಟಾಳ್ರಿ. ನನಗೆ ಆಕಿನ ಮದ್ವೆ ಮಾಡ್ಕೋಬೇಕನ್ನೋದೇ ಇರೋದು ತಲೆಯಾಗ. ಆಕಿ ನನಗೆ ಅಷ್ಟು ನನಗೆ ನೋಡ್ತಿದ್ದಂಗೆ ಇಷ್ಟ ಆಗ್ಯಾಳ. ಹಂಗಾಗಿ ನನಗೆ ಮದ್ವೆ ನೀವು ಕ್ಯಾನ್ಸಲ್ ಅಂದ ತಕ್ಷಣ ನನಗೆ ಭಾಳ ಬೇಜಾರಾತ್ರಿ. ನಾನು ಹೋಗಿ ಅಕ್ಕನಂತೇಳಿ ನನಗೆ ಬೇಕೇ ಬೇಕು, ನಾ ಆಕಿನ ಮದ್ವೆ ಮಾಡ್ಕೋಬೇಕು, ನೀ ಬಾ ಮಾತಾಡ್ಬಾ ಅಂತೇಳಿ ಕರ್ಕೊಂಬಂದಿದ್ರಿ. ಅದಕ್ಕೆ ಆಕಿನೂ ಬಂದ್ಲು. ಇಲ್ಲ ಅಂದರೆ ಅದ್ರಂಗೆ ಇದು ಎಲ್ಲಿ ಕೈ ಬಿಟ್ಟು ಹೋಗಿತ್ತೋ ಏನೋ ಯಾರಿಗೆ ಗೊತ್ತು. ಅಲ್ಲ ಈಗೂ ಏನು ನಿಮ್ಮ ಮನಸ್ಸು ಕೊಡೋದೈತಿಲ್ಲ, ನಾನು ಅದನ್ನು ಹೇಳಲ್ಲ. ಆದರೆ ನನಗೆ ನಿಜವಾಗ್ಲೂ ನಮ್ಮ ಮನ್ಯಾಗ ಇಂಥ ನಾಗರಾವ್ ಅದಾವಲ್ಲ ಅಂತ ಭಾಳ ಬೇಜಾರಾತ್ರಿ. ಓಹೋ ಅಂದ್ರೆ ನೋಡಿ, ನಾ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ ನೀವು. ಮತ್ತೆ ನನಗೆ ಅನಿಸ್ತೈತಿ ನಿಮ್ಮ ಆಸ್ತಿ ಹೊರಗೆ ಹೋಗೋದು ಅವ್ರಿಗೆ ಇಷ್ಟ ಇಲ್ಲ ಅಂತ. ನಿಮ್ಮ ಆಸ್ತಿ ಹಂಚಿಕೆ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಈಗ ನೀವು ಲಗ್ನ ಆದ್ರಿ, ನಿಮ್ಮ ಮಕ್ಳು ಮರಿ ಆತು, ಹೊರಗಿಂದ ಮತ್ತೊಬ್ಬಕ್ಕೆ ಬಂದ್ಲು ಅಂದ್ರ ಎಲ್ಲಿ ಅವ್ರ ಮಕ್ಳಿಗೆ ಕಡಿಮೆ ಆಕತ್ತು ಅನ್ನೋ ಕಾರಣಕ್ಕೆ ಅವರು ನಿಮ್ಮ ಮದ್ವಿ ಮುರುಗಡೆ ಮಾಡಿ ಕಡಿತನ ನೀವು ಒಬ್ಬರೇ ಇದ್ದಿದಾಗ್ಲಿ ಅನ್ನೋದೇ ಅವ್ರಿಗೆ ತಲೆಯಾಗಿರೋದು ನೋಡ್ರಿ. ಅಲ್ಲ ಮತ್ತು ನನ್ನ ಬಗ್ಗೆ ಹಿಂಗೆಲ್ಲ ಬಂದು ಇಲ್ಲಿ ಹೇಳ್ಯಾರ ಅಂತಂದ್ರೆ ಅದೇ ಮತ್ತು ಇರೋದು ಉದ್ದೇಶ. ಇನ್ಯಾವ್ದು ಇರ್ತೈತೆ ಹೇಳ್ರಿ. ಬೇಕಾದ್ರೆ ನೀವು ಬಂದು ಊರಾಗ ವಿಚಾರಿಸ್ರಿ,
ನಾ ಹೆಂಗದೇನಿ ಏನು ನಿಮಗೆ ಗೊತ್ತಾಕತಿ, ನಾನೇನು ನನ್ನ ಬಗ್ಗೆ ಕೊಚ್ಕೊಳಂಗಿಲ್ಲ. ಆದ್ರೆ ಭಾಳ ಒಂಥರ ಏನೋ ಮನ್ಸಿಗೆ ಭಾಳ ಬೇಜಾರಾಗಕತ್ತೈತಿ ನೋಡ್ರಿ. ಇಲ್ಲ ಬೇಜಾರು ಮಾಡ್ಕೋಬೇಡ್ರಿ. ನಾನು ಅಂದೆ ಈಕಿಗೆ ಎಷ್ಟು ಹೇಳಿದೆ ನಾನು, ಅದೆಲ್ಲ ನಂಬೇಡ ನೀನು, ಹಂಗೆಲ್ಲ ಏನು ಇರಲ್ಲ ಅಂತೇಳಿ. ಈಕಿ ನನ್ನ ಮಾತು ಕೇಳಲಿಲ್ಲ ಈಕಿ. ಅಯ್ಯೋ ಕೇಳಲಿಕ್ಕೆ ಅಂತಿರಲ್ಲ ನೀವು. ಅಲ್ಲ ನೀವೇ ನೋಡ್ತಾ ಅದೀರಿ ಅವ್ರು ಎಷ್ಟ್ರ ಮಟ್ಟಿಗೆ ಹಂಗೆಲ್ಲ ಹೇಳೋದ್ರು ಅಂತೇಳಿ. ಇದು ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದು ಸುಳ್ಳು ಯಾವ್ದು ಕರೆ ಹೆಂಗ್ ಗೊತ್ತಾಕತ್ರಿ? ಹೆಂಗ್ ಗೊತ್ತಾಕೈತಿ ಅಂದ್ರೆ ನಾನು ಹೇಳಿದ್ರ ಮ್ಯಾಗೂ ನಂಬಿಕೆ ಇಲ್ಲಲ್ಲ ನಿನಗೆ. ನಾನು ಹೇಳಿದ್ರ ಮ್ಯಾಗೂ